ಗುಡ್ ಮಾರ್ನಿಂಗ್ 35 ಡೇಸ್ ಹಾರ್ಟ್ ಚಾಲೆಂಜ್ ಡೇ 8ಗೆ ಸ್ವಾಗತ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಫ್ರೆಶ್ ಆಗಿ ಕೂತ್ಕೊಂಡ್ರು ನಿದ್ದೆಗಣ್ಣು ಆದರೂ ಮುಖಕ್ಕೆ ನೀರು ಹಾಕಿ ಬಿಟ್ಟಿಲ್ಲ. ಪೂಜೆ ಅಂತೂ ಮುಗಿಸ್ಕೊಂಡೆ. ಪೂಜೆ ಮಾಡಾದ್ಮೇಲೆ ಬ್ರೇಕ್ಫಾಸ್ಟ್ ಮಾಡಲೇಬೇಕು. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ನೀವೇ ನೋಡಿ, ಓಟ್ಸ್, ಕ್ಯಾರೆಟ್ ಆ್ಯಂಡ್ ಆ್ಯಪಲ್ ಬಿಸಿನೀರು ತೊಗೊಂಡೆ. ಕಿಯಾ ಬ್ರೀಸಿಗೆ ಬಿಸ್ಕೆಟ್ ಹಾಕಿ ಸ್ವಲ್ಪ ವರ್ಕ್ ಇತ್ತು ಅಂತ ಆಚೆ ಹೋಗಿದ್ದೆ. ನನ್ನ ಫ್ರೆಂಡ್ನ ಮೀಟ್ ಮಾಡಬೇಕಿತ್ತು ಅಂತೇಳಿ ಹೋಗಿ ಅವಳನ್ನ ಮೀಟ್ ಮಾಡ್ಕೊಂಡು ಬಂದೆ. ಮನೆಗೆ ಬರೋಷ್ಟರಲ್ಲಿ 7 ಗಂಟೆ ಆಗಿಬಿಟ್ಟಿತ್ತು. ಬಂದು ಬೇಗ ಬೇಗ ಬ್ರೆಡ್ಡೆಲ್ಲ ಬಿಸಿ ಮಾಡಿಕೊಂಡು ಅದಕ್ಕೆ ಹನಿ ಹಾಕ್ಕೊಂಡು ಬ್ಲ್ಯಾಕ್ ಕಾಫಿನ ಮಾಡಿಕೊಂಡೆ ಕುಡಿಯೋಣ ಅಂತ. ಅರ್ಜೆಂಟಲ್ಲೇ ತಿಂತಾಯಿದ್ದೆ ಗೈಸ್. ಎಲ್ಲ ಟೈಮ್ ಆಗಿಬಿಟ್ಟಿದೆಯಲ್ಲ, ಅದಕ್ಕೆ ನಮ್ಮ ಅಕ್ಕ ಬೇರೆ ಇರಲಿಲ್ಲ ಇವತ್ತು ವರ್ಕೌಟ್ ನನ್ನ ಜೊತೆ ಬರೋಕ್ಕೆ. ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಇತ್ತು, ಅದಕ್ಕೆ ಜಾಕೆಟ್ ಹಾಕೊಂಡು ಹೋಗ್ತಿದ್ದೀನಿ. ಸೊ ಇವತ್ತಿನ ವರ್ಕೌಟ್ ಬಂದುಬಿಟ್ಟು ಶೋಲ್ಡರ್ ವರ್ಕೌಟ್ ಗೈಸ್. ನೀವು ನೋಡ್ತಾ ಇದ್ದೀರಲ್ಲ, ಅಷ್ಟು ಈಸಿ ಅಲ್ಲ ಈ ವರ್ಕೌಟ್ ಅನ್ನೋದು. ಆ್ಯಂಡ್ ಇವತ್ತು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಪ್ಪ ಅಂತಾರೆ, ಫಸ್ಟ್ ವೀಕ್ ನಾನು 2.5 kg ಡಂಬಲ್ಸ್ನ ಎತ್ತಿದ್ದೆ. ಈ ವೀಕ್ 5 kg ಡಂಬಲ್ಸಲ್ಲಿ ಮಾಡ್ತಾಯಿದ್ದೀನಿ. ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ನಾನೇ ಫುಡ್ ಪ್ರಿಪೇರ್ನ ಮಾಡ್ಕೊಬೇಕು. ಹಾಗಾಗಿ ಇವತ್ತಿನ ಊಟ ಚಪಾತಿ, ರೈಸ್ ಮತ್ತು ಎಗ್ ಕರಿ. ಅದಾದಮೇಲೆ ಕಿಯಾ ಬ್ರೀಸನ್ನ ಆಚೆ ಕರ್ಕೊಂಡು ಹೋದೆ. ಟೈಮ್ ನೋಡಿ ನೀವೇ 10:24 ಇಷ್ಟು ನನ್ನ ಕೆಲಸ ಆಗಿತ್ತು. ಸೊ ಇದು ಇವತ್ತಿನ ವ್ಲಾಗ್. ಟಾಟಾ, ಬೈ ಬಾಯ್.